ತನ್ನ ಹೆತ್ತವರು, ತನ್ನ ಸಹೋದರ ಸಹೋದರಿ, ಬಂಧು ಬಳಗ ಎಲ್ಲವನ್ನು ಮರೆತು ಭರತ ಮಾತೆಯ ರಕ್ಷಣೆಗಾಗಿ ಜೀವದ ಹಂಗನ್ನು ತೊರೆದು ತಮ್ಮನ್ನು ಕೆಣಕಲು ಬಂದ ವೈರಿಗಳ ರುಂಡವನ್ನು ಚೆಂಡಾಡಿ ಆ ದುಷ್ಟರ ಗುಂಡಿಗೆ ತಮ್ಮ ಗಂಡೆದೆಯನ್ನು ನೀಡಿ ಹರಿಯುತ್ತಿರುವ ರಕ್ತದ ರಭಸಕ್ಕೆ ಬೆದರದೆ ಮುನ್ನುಗ್ಗಿ ಸಾಗಿ ಭರತ ಭೂಮಿಯ ಗಡಿಯನ್ನು ರಕ್ಷಿಸುವ ಓ ಎಂಟನೆಯ ಬಂಟರೆ, ಇದೋ ನಿಮಗೊಂದು ಸಲ. ಕಲಿಬೇಕು. ಮಮ್ಮಿ ಹೇಳಿದನ್ನು ಚೆನ್ನಾಗಿ ಹೇಳಬೇಕು. ನನ್ನ ರಕ್ತ ದೇಶದ ರಕ್ಷಣೆಗಾಗಿ, ನಾಡು ನುಡಿ ಸಂಸ್ಕೃತಿಯ ಉಳಿವಿಗಾಗಿ ಎನ್ನುವ ಪರಾಕ್ರಮಿಗಳು ನಮ್ಮನ್ನು ತೊರೆದು ಈ ಪುಣ್ಯದ ಕಾರ್ಯಕ್ಕಾಗಿ ಸಾಗಿರುವ ಯುವ ಶಕ್ತಿಗಳನ್ನು ನಾವೆಷ್ಟು ಹಾಡಿ ಹೊಗಳಿದರೂ ಅದು ಸಾಲದಲ್ಲವೇ?
ನಾಯಿ ಕೊಳೆಗಳಂತೆ ಹುಟ್ಟಿ ಅಮಾಯಕರನ್ನು ಹತ್ಯೆ ಮಾಡುವ ಆ ದುಷ್ಟ ಉಗ್ರಗಾಮಿಗಳೇ ದೊಡ್ಡ ಸವಾಲು. ಸೇನೆಯಲ್ಲಿ ಸೇವೆಯಲ್ಲಿರುವವರು ಅದೊಂದು ರಜೆಯ ಅವಕಾಶ ದೊರಕಿದಾಗ ತಮ್ಮವರನ್ನು ಕಾಣಲೆಂದು ಮನೆಗೆ ಬಂದಾಗ ಅದೆಂತಹ ಸಂಭ್ರಮ. ಸಹೋದರನಿಲ್ಲದೆ ಆಚರಿಸುವ ರಕ್ಷಾಬಂಧನ, ಮಕ್ಕಳಿಲ್ಲದೆ ಆಚರಿಸುವ ದೀಪಾವಳಿ, ರಂಜಾನ್, ಕ್ರಿಸ್ಮಸ್ ಈ ಹಬ್ಬಗಳು ಮನೆಯ ಹಿರಿಯರಿಗೆ ಸಂತಸದೊಂದಿಗೆ ಅವರನ್ನು ನೆನೆಸಿ ದುಃಖವನ್ನು ತರಬಹುದು. ಆದರೆ ಹಬ್ಬದ ಸಂದರ್ಭದಲ್ಲಿ ಸೇನೆಯಲ್ಲಿರುವ ತಮ್ಮ ಮಕ್ಕಳು, ತನ್ನ ಸಹೋದರ, ತನ್ನ ಪತಿ ಆಗಮಿಸಿದಾಗ ಕಣ್ಣಿನಲ್ಲಿ ಆನಂದ ಬಾಷ್ಪ ಇಳಿಯದಿರುವುದಿಲ್ಲ. ಆ ಸಮ್ಮಿಲನ ಅವರಿಲ್ಲದಿರುವ ನೋವನ್ನು ತಕ್ಷಣ ದೂರ ಮಾಡುವುದರಲ್ಲಿ ಸಂದೇಹವಿಲ್ಲ. ನಿನ್ನ ಪುತ್ರನನ್ನು ಭಯೋತ್ಪಾದಕರನ್ನು ಹತ್ತಿಕ್ಕಿ ಮಾರಿಗೆ ಔತಣ ನೀಡಬಲ್ಲ ರಣಧೀರರ ಶ್ರಮ, ಕೆಚ್ಚೆದೆಯ ಸಾಹಸ ಬಣ್ಣಿಸಲು ಸಾಧ್ಯ. ಸಮರದಲ್ಲಿ ನಮ್ಮ ವೀರ ಸೈನಿಕರು ಮಡಿದಾಗ ನಮ್ಮೆದೆಯಲ್ಲೂ ನಮ್ಮವರನ್ನು ಕಳೆದುಕೊಂಡ ಅನುಭವ. ಆತನ ಪವಿತ್ರ ರಕ್ತ ಭರತ ಭೂಮಿಯ ಮಣ್ಣಿನಲ್ಲಿ ಲೀನವಾಗಿದೆ. ಪುತ್ರನನ್ನು ಕಳೆದುಕೊಂಡ ತಾಯಿ, ವಿಧವೆಯಾದ ಪತ್ನಿ, ತಂದೆಯನ್ನು ಕಳೆದುಕೊಂಡ ಮಕ್ಕಳು, ಸಹೋದರನನ್ನು ಕಳೆದುಕೊಂಡ ಸಹೋದರ ಸಹೋದರಿಯರು, ತನಗರಿವಿಲ್ಲದೆ ಗೈದ ಅರಣ್ಯ ರೋದನ, ಜೊತೆಗೆ ಕಣ್ಣಂಚಿನಿಂದ ಇಳಿದ ಕಣ್ಣೀರ ದಾರಿಗೆ ಲೆಕ್ಕ ಬಿಡುವವರಾರು. ಈ ನಷ್ಟವನ್ನು ತುಂಬುವವರಾರು. ಅಂದು ಹೊರಟಾಗ ನನ್ನೊಂದಿಗೆ ಹೇಳಿದ ಮಾತುಗಳು ನೆನಪಿದೆಯೇ?
ಸಿಕ್ಕಿದಾಗಲೆಲ್ಲ ಖಂಡಿತ ಬರುತ್ತೇನೆ ಬರುತ್ತೇನೆ. ಅಯ್ಯೋ ಎಂದು ಕರೆಯಬಾರದೆ. ಅಯ್ಯೋ ಒಮ್ಮೆ ನನ್ನನ್ನು ಅಮ್ಮ ಎಂದು ಕರೆ ಕಂದ, ನನ್ನನ್ನು ಅಮ್ಮ ಎಂದು ಕರೆ. ಅಯ್ಯೋ ನನ್ನ ಕಂದ. मेरे वतन के लोग जरा आँख में भर लो पानी, जो शहीद हुए हैं उनकी जरा याद करो कुर्बानी। मेरे वतन के लोग जरा आँख में भर लो पानी, जो शहीद हुए हैं उनकी जरा याद करो कुर्बानी। तुम भूल न जाओ उनको, इसलिए सुनो ये कहानी, जो शहीद हुए हैं उनकी जरा याद करो कुर्बानी। जय ನಿನ್ನಿಂದ ಹರಿದ ಹನಿ ರಕ್ತದಿಂದ ಸಹಸ್ರ
ಬೆರಗಿನ ಸಿರಿಸೊಬಗು, ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ, ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985.